ಸರ್ ಏನಿಲ್ಲ ಸರ್ ಸಿಂಪಲ್. ಮೋದಿ ಖಾಲಿ ಚಂಬು ಕೊಟ್ಟಿದ್ರಂತೆ ಕಾಂಗ್ರೆಸ್ ಅವ್ರು ತಿಳ್ಕೊಂಡಿದ್ದಾರೆ. ಹಳ್ಳಹಳ್ಳಿಲೂ ಕೊಳಾಯಿ ಹಾಕ್ಬಿಟ್ಟು ನೀರು ಕೊಟ್ಟು ಚಂಬಲ್ಲಿ ನೀರು ತುಂಬಿಸಿದ್ದಾರೆ, ಮತ್ತು ಬಿಂದಿಗೆ ನೀರು ತುಂಬಿಸಿದ್ದಾರೆ, ಗ್ಯಾಸ್ ಕೊಟ್ಟು ಗ್ಯಾಸನ್ನು ತುಂಬಿಸಿದ್ದಾರೆ, ಹೈವೇ ರೋಡ್ಸ್ ಮಾಡಿದ್ದಾರೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗಳು ಮಾಡಿದ್ದಾರೆ, ಮತ್ತು 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಅದನ್ನು ಕಾಂಗ್ರೆಸ್ ಅವರು ಅವ್ರದ್ದು ಅಂತ ಹೇಳ್ಕೊಂಡು ಅವ್ರ ಖಾಲಿ ಚಂಬಿಗೆ ನಮ್ಮಕ್ಕಿ ಹಾಕತ್ತಾ ಇದ್ದಾರೆ ಅವರು. ಎಲ್ಲ ಮೋದಿ ಎಲ್ಲ ಪ್ಲಸ್ಸೇ ಮಾಡಿರೋದು. ಮೋದಿ ವಿರುದ್ಧವಾಗಿ ಸುಮ್ಮನೆ ಇವ್ರು ಏನು ಇದು ಯಾವುದೋ ಪ್ರೀ ಭಾಗ್ಯ ಕೊಟ್ಬಿಟ್ಟು ಅದನ್ನೇ ಹೇಳ್ಕೊಂಡು ಖಾಲಿ ಅಂತ ಅವ್ರು ಈ ಪ್ರೀ ಭಾಗ್ಯ ಕೊಟ್ಬಿಟ್ಟು ಬೇರೆ ಎಲ್ಲದರಲ್ಲೂ ಎಲ್ಲರಿಗೂ ಹೊರೆ ಹಾಕಿದ್ದಾರೆ. ಕರೆಂಟ್ ಬಿಲ್ 3 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ. 1 ಕ್ವಾರ್ಟರ್ ಎಣ್ಣೆ ಬಂದ್ಬಿಟ್ಟು 100, 200 ರೂಪಾಯಿ, 300 ರೂಪಾಯಿ ಕಾಸ್ಟ್ಲಿ ಎಣ್ಣೆ ಮಾಡಿದ್ದಾರೆ. ಬಡವ್ರು ಕುಡಿಯೋದನ್ನ 50 ರೂಪಾಯಿ ಮಾಡಿದ್ದಾರೆ. ಇವ್ರ ಚಂಬುಗೆ ಈ ಚಂಬು ತುಂಬಿಸಿ ಬೇರೆ ಚಂಬನ್ನು ಖಾಲಿ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಅದರಿಂದ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ಸುಳ್ಳು ಮಾಹಿತಿ ಕೊಟ್ಟು ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಏನಂತ ಹೇಳ್ತೀರಂತ ರಾಜಕಾರಣಿಗಳಿಗೆ ಈ ಥರ ಒಂದು ವಿಷಯಗಳನ್ನ ಹಬ್ಬಿಸ್ತಾರೆ ಅವರಿಗೆ, ಅಂದ್ರೆ ಜನಗಳಿಗೆ ಪಾಪ ಬಡ ಜನಗಳಿಗೆ ಏನೂ ಗೊತ್ತಾಗಲ್ಲ, ಏನೋ ಕೊಡ್ತಾ ಇದ್ದಾರೆ ಅನ್ನೋ ಆಸೆ ಎಲ್ಲಿಂದ ಕೊಡ್ತಾ ಇದ್ದಾರೆ ಅಂತ ಜನಗಳಿಗೆ ಅರ್ಥ ಆಯ್ತಲ್ಲ ಅಷ್ಟೇ. ಜನಗಳದ್ದು ಏನು ಪಾಪ ಅವ್ರೇನು ಯಾರು ಕೊಟ್ಟರು ಈಸ್ಕೊತಾರೆ. ಒಂದು ದುಡ್ಡು ಅದು ಇದು ಸಿಕ್ಕಾಪಟ್ಟೆ ಚಲಾವಣೆ ಮಾಡಿ ದುಡ್ಡು ಇದು ಮಾಡ್ತಾ ಇದ್ದಾರೆ. ಏನಂದರೆ ಮೋದಿ ಮಾಡ್ತಾ ಇರೋದು ನೆಕ್ಸ್ಟು ನಮ್ಮ ದೇಶ ಉಳಿಬೇಕು, ನಮ್ಮ ದೇಶ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೊದಲನೇದಾಗಬೇಕು ಅನ್ನೋದು ಮೋದಿ ಆಸೆ. ಸರ್ ಒಂದಷ್ಟು ಜನ ಮೋದಿ ಮಾಡ್ತಿರೋದೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರುಗಳಿಗೆ ಈ ರೋಡ್ ಮಾಡೋದಿರ್ಬೋದು, ಇದೆಲ್ಲ ಬಡವರು ಅಷ್ಟು ಇಲ್ಲ, ಬಡವರೇ ತಾನೇ ರೋಡಲ್ಲಿ ಓಡಾಡೋದು. ಅದೇ ಶ್ರೀಮಂತರೆಲ್ಲರೂ ಫ್ಲೈಟಲ್ಲಿ ಓಡಾಡೋದು. ಇವ್ರು ಸುಮ್ಮನೆ ಜನಗಳು ದಿಪ್ಸಕ್ಕೆ ಈ ಥರ ಹೇಳ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡೋದು ಮೋದಿ. ಮತ್ತೊಮ್ಮೆ ಮೋದಿ ಚಂಬು ಖಾಲಿ ಚಂಬು ಕೊಟ್ಟಿಲ್ಲ, ಇವ್ರು ಖಾಲಿ ಚಂಬು ಕೊಟ್ಬಿಟ್ಟು ಮೋದಿಯಿಂದ ತುಂಬಿಸ್ತಾವ್ರೆ. ಮೋದಿ ತುಂಬಿರೋದನ್ನ ಇವ್ರು ಖಾಲಿ ಅಂತ ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸರ್, ಕಳೆದ 10 ವರ್ಷಗಳಲ್ಲಿ ಮೋದಿ ಸಾಧನೆ ಕಣ್ಮುಂದೆನೇ ಇದೆ. 60 ವರ್ಷದಲ್ಲಿ ಆಗದೆ ಇರೋದು ಕೆಲಸನ 10 ವರ್ಷದಲ್ಲಿ ಅದಕ್ಕಿಂತ 10ರಷ್ಟು ಜಾಸ್ತಿ ಕೆಲಸ ಮಾಡಿದ್ದಾರೆ. ದೇಶ ವಿದೇಶಗಳಲ್ಲಿ ನಮ್ಮ ಭಾರತನ ಉತ್ತುಂಗಕ್ಕೆ ತಗೊಂಡೋಗಿರ್ತಕ್ಕಂಥದ್ದು ಮೋದಿ. ಯಾಕಂದರೆ ಯಾವುದೇ ವಾರ್ಗಳಾದರೂ ಕೂಡ ನಮ್ಮ ಭಾರತ ದೇಶದವ್ರಿಗೆ ಏನೋ ಒಂದು ಕಿಂಚಿತ್ತು ಕೂಡ ಏನೂ ಆಗದೆ ಇರೋ ಥರ ನಡ್ಕೊಳ್ಳೋವಂಥ ದೇಶಗಳಿಗೆ. ಯಾಕಂದರೆ ಭಾರತೀಯರಿಗೆ ಏನೂ ಆಗಬಾರ್ದು ಅನ್ನೋದು ಭಾಳ ದೇಶಗಳಲ್ಲಿ ಕಾಪಾಡೋವಂಥದ್ದು. ಯಾಕಂದರೆ ಉದಾಹರಣೆಗೆ ನಮ್ಮ ರಷ್ಯಾ ಮತ್ತು ಉಕ್ರೇನ್ ವಾರ ನೋಡ್ಬೋದು, ಅಥವಾ ಬೇರೆ ಬೇರೆ ದೇಶಗಳ ವಾರಗಳಲ್ಲಿ ನೋಡ್ಬೋದು. ಜೊತೆಗೆ ಮೋದಿಯವರು ಪ್ರತಿ ಹಳ್ಳಿಗೂ, ಪ್ರತಿ ರೈತನಿಗೂ ಪ್ರತಿ ತಿಂಗಳು ರೈತನ ಅಕೌಂಟ್ಗೆ ಡೈರೆಕ್ಟಾಗಿ ದುಡ್ಡು ಬರೋಂಗೆ ಮಾಡೋರು. ಆದರೆ ನಮ್ಮ BJP ಸರ್ಕಾರದಾಗ ಜೊತೆಗೆ 4,000 ಆಗ್ತಾಯಿದೆ. ಅದನ್ನು ಕಿತ್ಕೊಂಡ್ರು. SC/ST ಮೀರ್ಸಿರ್ತಂಥ ಹಣನ ಕಿತ್ಕೊಂಡ್ರು. ಎಜುಕೇಷನ್ಗೆ ಇದ್ದಂಥ ಹಣನ ಕಿತ್ಕೊಂಡ್ರು. ಮತ್ತು ಹೆಲ್ತ್ಗೆ ಇರ್ತಕ್ಕಂಥ ಹಣ ಕಿತ್ಕೊಂಡು ಫ್ರೀ ಭಾಗ್ಯಗಳು ಕೊಟ್ಟಿದ್ದಾರೆ. ಮತ್ತು ಡೆವಲಪ್ಮೆಂಟ್ ಏನೂ ಇಲ್ಲ. ಏನೋ ಡೆವಲಪ್ಮೆಂಟು ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ, ಏನಾದರೂ ಆಗಿಲ್ಲ ಅಂದರೆ ಅದು ಕೇಂದ್ರ ಸರ್ಕಾರಕ್ಕೆ ಅಂತಾರೆ. ಇವ್ರು ಕೊಟ್ಟಿರೋ ಆಶ್ವಾಸನೆಗಳಿಗೆ, ಇವರು ಕೊಟ್ಟಿರೋ ಭರವಸೆಗಳಿಗೆಲ್ಲ ಕೊಡೋಕ್ಕಾಗದೇ ಇರೋದೆಲ್ಲ ಮೋದಿ ಸರ್ಕಾರ ನಮಗೆ ಕೊಟ್ಟಿಲ್ಲ, ನಾವು ಕೊಟ್ಟಿಲ್ಲ ಅಂತ ಇವರು ಖಾಲಿ ಚಂಬು ಮಾಡಿ ಕೂತಿದ್ದಾರೆ. ಸರ್ಕಾರದ ಬೊಕ್ಕಸನ ಖಾಲಿ ಮಾಡಿ ಅದು ಖಾಲಿ ಚಂಬು ಅಲ್ಲಿಕೊಂಡಿದ್ದಾರೆ. ಇನ್ನು ಎಲ್ಲಿ ಅದು ಸುಮ್ಮನೆ ಅದನ್ನು ಕೇಂದ್ರ ಸರ್ಕಾರದ ಮೇಲೆ ಹೇಳುವಂಥದ್ದು. ಈಗ ಗ್ರಾಮಾಂತರ ಕ್ಷೇತ್ರಕ್ಕೆ ತೊಗೊಂಡಾಗ ಗ್ರಾಮಾಂತರ ಕ್ಷೇತ್ರ ಸಾಕಷ್ಟು ಪ್ರದೇಶಗಳು, ರಾಮನಗರ, ಚನ್ನಪಟ್ಟಣ ಆಗ್ಬೋದು, ಮತ್ತು ಕೆಂಗೇರಿಯಿಂದ ನಮ್ಮ ಮೈಸೂರು ಟು ಬೆಂಗಳೂರು ಕಾರಿಡಾರ್ ರೋಡು ಆಗ್ಬೋದು, ಮತ್ತು ಸಾಕಷ್ಟು ವರ್ಷಗಳಿಂದ ಆಗದಿರತಕ್ಕಂಥ ಕನಕಪುರ ರಸ್ತೆ ನ್ಯಾಷನಲ್ ಹೈವೇ ಈಗ ಶುರುವಾಗಿದೆ. ಯಾಕೆ ಇವರು ಮಾಡೋಕ್ಕಾಗಲಿಲ್ಲ? ಗ್ರಾಮಾಂತರ ಕ್ಷೇತ್ರದಲ್ಲಿ ಅತಿ ಹೆಚ್ಚು MP ಗೆದ್ದಿರೋದು ಕಾಂಗ್ರೆಸ್ ಸರ್ಕಾರ. MP ಶ್ರೀನಿವಾಸ್ ಬಿಟ್ಟರೆ ಇನ್ಯಾರೂ ಗೆದ್ದಿಲ್ಲ BJPಯಿಂದ. ಇವ್ರು ಯಾಕೆ ಮಾಡಲಿಲ್ಲ? ಮಾಡ್ಬೋದಾಗಿತ್ತಲ್ವಾ? ಊರೇ. ಯಾಕಂದರೆ ಡೆವಲಪ್ಮೆಂಟು, ಪ್ರತಿ ವರ್ಷದ ಅಕೌಂಟು, ಬ್ಯಾಲೆನ್ಸ್ ಶೀಟು ದೊಡ್ಡದಾಗ್ತಾ ಇದೆ.
ಆದರೆ ಡೆವಲಪ್ಮೆಂಟ್ ಬಗ್ಗೆ ಏನೂ ಇಲ್ಲ, ಝೀರೋ. ಸುಮ್ಮನೆ ಹೇಳೋದು ಮಾತ್ರ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಖಾಲಿ ಚೆಂಬು, ಏನೂ ಮಾಡಿಲ್ಲ ಅಂತ. ಯಾಕಂದರೆ ಮೋದಿ ಸರ್ಕಾರ ಪ್ರತಿಯೊಂದು ನೋಡಿ, ಎಕ್ಸಾಂಪಲು ಕೊರೋನಾ ಅಂತ ಒಂದು ಸಂದರ್ಭದಲ್ಲಿ ಇಡೀ ಪ್ರಪಂಚ ಇವತ್ತು ನಲುಗ್ತಾ ಇದೆ. ಆದರೆ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಒಬ್ಬೊಬ್ಬ ಮನುಷ್ಯನಿಗೆ 2 ವ್ಯಾಕ್ಸಿನ್ ಕೊಟ್ಟಿದ್ದಾರೆ. ಸೊ ಅದು ಸಾಧ್ಯ ಇಲ್ಲ, ಅದು ನಮ್ಮ ದೇಶದಲ್ಲಿ ತಯಾರತಕ್ಕಂಥ ವ್ಯಾಕ್ಸಿನ್. ನಾವು ಬೇರೆ ದೇಶದಲ್ಲಿ ಕಾಯ್ಕೊಂಡು ಕುತ್ಕೊಂಡಿರ್ಬೇಕಾಗಿತ್ತು. ಕಾಲರಾ, ಮಲೇರಿಯಾ ಇನ್ನೊಂದು ಮದ್ದಾಗ ಬೇರೆ ದೇಶಗಳಲ್ಲಿ ಇಂದ ತಂದು ನಾವು ಕಾಪಾಡ್ತಾ ಇದ್ವಿ. ಆದರೆ ಇವಾಗ ಆಗಲ್ಲ. ನಮ್ಮ ದೇಶದಿಂದ ಬೇರೆ ದೇಶಕ್ಕೂ ಕೊಟ್ಟಿದ್ದಾರೆ. ಇವನ್ ಚೈನಾದಲ್ಲಿ ಕೂಡ ಕಳ್ಳ ದಾರಿನಲ್ಲಿ ಹೋಗಿ ವ್ಯಾಕ್ಸಿನ್ಗಳ ತಗೊಳ್ಸ್ಕೊಂಡು ಅಲ್ಲಿ ಹಾಕೊಂಡಿರೋಂಥ ದೇಶಗಳಿದ್ದಾವೆ. ಇದೆಲ್ಲ ಸಾಧನೆ ಅಲ್ವಾ? ಸುಮ್ಮನೆ ಹೇಳೋದಕ್ಕೆ ಇವರು ಪ್ರತಿ ಸರಿನೂ ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಆಮಿಷಗಳೊಡ್ಡು ಗ್ಯಾರಂಟಿ ಕಾರ್ಡು ಈಗಲೂ 25 ಮಹಿಳೆಗೆ 1 ಲಕ್ಷ ಕೊಡ್ತೀನಿ ಅಂತಾರೆ. 50-60 ಕೋಟಿ BPL ಕಾರ್ಡ್ ಇರ್ತಕ್ಕಂಥ ದೇಶ ಇದು. ಸೊ ಒಂದೊಂದು ಮನೆಗೆ 1 ಲಕ್ಷ ಆದರೂ ಕೂಡ 50 ಕೋಟಿ ಮನೆಗೆ ಎಷ್ಟು ಲಕ್ಷ ಕೋಟಿ ಬೇಕಾಗತ್ತೆ. ಆಮೇಲೆ ನಿರುದ್ಯೋಗಿ ತಾಂಡು ಆಡ್ತಾ ಇದ್ರು ಇವರು ಹೇಳ್ತಾರೆ. ಆ ನಿರುದ್ಯೋಗಿಗಳಿಗೆಲ್ಲ 1 ಲಕ್ಷ ಕೊಡೋಕೆ ಎಲ್ಲಿ ಸಾಧ್ಯ? ದುಡಿಯೋಂಥ ವ್ಯಕ್ತಿಗಳಿಗೆ ಕೆಲಸ ಕೊಡಬೇಕು ಅವ್ರದ್ದು. 1 ಲಕ್ಷ ಕೊಡ್ತೀನಿ, ಅವ್ನು ಆರಾಮಾಗಿ ಎಲ್ಲೋ ಯಾವ ಯೂಸ್ ಹೋಗೋದೇ ಇಲ್ಲ, ಆರಾಮಾಗಿ ಮನೇಲಿ ಇರ್ತಾನೆ. 1 ಲಕ್ಷ ಬರೋದು ಬಿಡುತ್ತಾ, ಇನ್ನೆಲ್ಲಿ ಕೆಲಸ ಹುಡುಕ್ತಾನೆ. ಸೊ ಎಲ್ಲ ಸೋಂಬೇರಿಗಳಾಗ್ತಾರೆ, ಅರಾಜಕತೆ ಆಗ್ತದೆ. ಬೇಕಾದಷ್ಟು ದೇಶಗಳು, ವೆನೆಜುಲಾ ಬೇಕಾದ ಶ್ರೀಮಂತ ದೇಶಗಳು ಬ್ರೆಡ್ಗೆ ಈ ಥರ ಎಲ್ಲ ಫ್ರೀ ಬಾಗಿ ಕೊಟ್ಟು ಬ್ರೆಡ್ ತಿನ್ನೋಕ್ಕೂ ತಾಕತ್ತಿಲ್ದಿರ್ತಕ್ಕಂಥದ್ದು ಮಾಡ್ಕೊಂಡಿದ್ದಾರೆ. ಆ ರೀತಿ ಆಗಬಾರ್ದು. ನಮ್ಮ ದೇಶ ಸುಭಿಕ್ಷ ಇರಬೇಕು. 370 ಆ್ಯಕ್ಟ್ ತಂದರು, ಆಗೋದೇ ಇಲ್ಲ ಅಂತಿದ್ರು. ಇವತ್ತು ಕಾಶ್ಮೀರ ನಾವೆಲ್ಲ ಹೋಗಿ ಬಂದರೆ 2 ಸರಿ ನಾವು ಹೋಗಿದ್ದೀವಿ. ಮೊದಲು 370 ತೆಗೆಯಕ್ಕೆ ಮುಂಚೆ ಕಾಶ್ಮೀರ ಹೇಗಿತ್ತು, ಈಗಿದೆ. ಹೋದ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ಲಿ ಜನ. ಸ್ವತಂತ್ರವಾಗಿ ಸಂಪಾದನೆ ಮಾಡ್ತಿದ್ದಾರೆ. ಭಾಳಷ್ಟು ಜನ ವೆಲ್ತ್ ಭಾಳ ಚೆನ್ನಾಗಿದೆ ಅಲ್ಲಿ. ಟೂರಿಸ್ಟ್ಗಳು 100% ಜಾಸ್ತಿ ಆಗಿದ್ದಾರೆ. 10 ಜನ ಕಡೆ 100 ಜನ ಹೋಗ್ತಾ ಇದ್ದಾರೆ. ಖಂಡಿತ ಮೋದಿಯಿಂದನೇ ಸಾಧ್ಯ, ಅದೇ ಸಾಧ್ಯ. ಅವರು ಮತ್ತೆ ಇನ್ನು 5 ವರ್ಷ ಬಂದರೆ ಖಂಡಿತ ಈಗ ನಮ್ಮ 5ನೇ ದೊಡ್ಡ ರಾಷ್ಟ್ರ ಅಭಿವೃದ್ಧಿನಲ್ಲಿ ಅಂತ ಹೇಳೋದು 5 ವರ್ಷದಲ್ಲಿ 3 ತರ್ತಾರೆ. ಮತ್ತೆ ಬಂದಾಗ ನಂಬರ್ 1 ಮಾಡೋವಂಥ ಶಕ್ತಿ ಅವ್ರಿಗಿದೆ. ಆ ಶಕ್ತಿ ಇರೋಂಥವ್ರಿಗೆ ಆಯ್ಕೆ ಮಾಡಬೇಕು ಅಂತ ಶಕ್ತಿವಂತರು. ಯಾಕಂದರೆ ಸುಳ್ಳು ಭರವಸೆಗಳಿಗೆಲ್ಲ ನೋಡ್ತಾ ಇದ್ದೀವಿ ನಮ್ಮ ಗ್ರಾಮಾಂತರದಲ್ಲಿ. ಯಾರು ನೋಡಿದ್ರು ಒಬ್ಬ ಪಂಚಾಯತಿ ಮೆಂಬರ್ಗೆ 5 ಲಕ್ಷ ಕೊಂಡ್ಕೊಳ್ಳೋ ಲೆವೆಲ್ ಹೋಗ್ತಾ ಇದ್ದಾರೆ. ಅದು ಆಗ್ಬಾರ್ದು. ಇನ್ನೊಂದು, ಮೋದಿ ಅವರು 5 ವರ್ಷ ಆಡಳಿತ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಇನ್ನು 2 ವರ್ಷ ಅವರಿಗೆ ಆಡಳಿತ ಇಲ್ಲ ಅದೇನು ಹೇಳಿಲ್ಲ. ಬಿಜೆಪಿ ಮ್ಯಾನಿಫೆಸ್ಟೋನಲ್ಲಿ ಇಲ್ಲ. ಅದು ಇಲ್ಲ. 75 ವರ್ಷ ಖಂಡಿತ ಮಾಡ್ತಾರೆ ಸರ್. ಮೋದಿ ಅಂತವರು ಲಕ್ಷಾಂತರ ಜನ ಬಿಜೆಪಿಲಿ ಇದ್ದಾರೆ. ಯಾರು ಬೇಕಾದ್ರೂ ಆಗ್ಬೋದು. ಯಾಕಂದ್ರೆ ಮಂಜುನಾಥ್ ಅಂತವರು ರಾಜಕೀಯಕ್ಕೆ ಬರ್ತಾರೆ ಅಂತ ಯಾರು ಅನ್ಕೊಂಡಿಲ್ಲ. ಮಂಜುನಾಥ್ ಬಂದ್ರೆ ಸಂಚಲನ ಆಗಿದೆ. ಎಲ್ಲರೂ ಮಂಜುನಾಥ್ ಅಂತ ಅಭ್ಯರ್ಥಿಗಳನ್ನೇ ಬೇಕು ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳುವಂಥ ದಿನ ಬಂದಿದೆ. ಅಂಥ ಅಭ್ಯರ್ಥಿಗಳನ್ನ ಹುಡುಕ್ತಾರೆ. ಅಂಥ ಅಭ್ಯರ್ಥಿಗಳೇ ದೇಶನ ಆಳ್ತಾರೆ. ಖಂಡಿತ ಸರ್, ಈಗ ನಮ್ಮ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರು ಇದ್ರ ಬಗ್ಗೆ ಆಲ್ರೆಡಿ ಎಲ್ಲ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ನಮಗೆ ಮುಂಚೆಯಿಂದನೂ ಚೊಂಬು ಬಂದಿತ್ತು, ಅದರೊಳಗೆ ಏನೂ ಸಿಕ್ಕಿರಲಿಲ್ಲ. ಇವಾಗ ಮೋದಿ ಅವರು ಬಂದಮೇಲೆ ಚೊಂಬೊಳಗೆ ನಮಗೆ ಫುಲ್ ಅಕ್ಷಯ ಪಾತ್ರ ಆಗಿದೆ. ಅದು ಕೆಲಸ ಕಾರ್ಯಗಳು ನಡೀತಾ ಇದೆ. ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಾ. ಇವರು ಚೊಂಬಲ್ಲಿ ನಮಗೆ ಬೆಂಗಳೂರವ್ರಿಗೆ ನೀರಾರು ಕೊಡಲಿ, ಅಟ್ಲೀಸ್ಟು. ನಮಗೀಗ ತೊಳ್ಕೊಳಕ್ಕೂ ನೀರಿಲ್ಲ, ಕುಡಿಯೋಕ್ಕೂ ನೀರಿಲ್ಲ, ಆ ಪರಿಸ್ಥಿತಿ ಆಗಿದೆ. ಆ ಚೊಂಬೊಳಗಡೆ ನೀರು ಕೊಟ್ಟರೆ ಅದ್ರ ನಮ್ಗೆ ಅಕ್ಷಯ ಪಾತ್ರ ಆಗಿ ನೆಕ್ಸ್ಟ್ ಮೋದಿಯವರು ಗೆದ್ದ ಮೇಲೆ ಅಕ್ಷಯ ಪಾತ್ರ ಆಗಿ ಬರುತ್ತೆ. ನಮಗೆ ಗೆಲುವು ಶತಸಿದ್ಧ ನಮ್ದು ಈ ಸಲ. ರಾಜಕಾರಣಿಗಳು ಏನು ಹೇಳ್ತಾರೆ, ಏನಕ್ಕೆ ಈ ಥರ ಸುಳ್ಳು ಸುದ್ದಿಗಳನ್ನ ಹೇಳೋದಾಗಿರ್ಬೋದು? ಸರ್, ಇದು ಸುಳ್ಳು ಸುದ್ದಿ ಅಂತಲ್ಲ. ಅವರು ರಾಜಕಾರಣಿಗಳು ರಾಜಕಾರಣ ಮಾಡಲೇಬೇಕು. ಇದು ಎಲೆಕ್ಷನ್ ಟೈಮು ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ಜನನೇ ಸೂಕ್ತ ಸಮಯದಲ್ಲಿ ನಿರ್ಧಾರ ಕೊಡ್ತಾರೆ. ಜೂನ್ 4ಕ್ಕೆ ರಿಸಲ್ಟ್ ಬರುತ್ತೆ. ನೀವು ಒಪ್ಕೋತೀರಲ್ಲ, ಒಪ್ಕೊಳ್ಳೋಲ್ಲ? ನಾವು ಒಪ್ಕೊಳ್ಳಲ್ಲ ಸರ್, ಖಂಡಿತವಾಗ್ಲೂ ಒಪ್ಕೊಳ್ಳಲ್ಲ. ಅಭಿವೃದ್ಧಿ ಆಗೋದು ನೋಡ್ತಾ ಇದ್ದೀರಾ. ಬೆಂಗಳೂರು ಮೈಸೂರು ಹೈವೇ ಆಗಿದೆ, ಚೆನ್ನೈಗೂ ಕನೆಕ್ಷನ್ ನಡೀತಾ ಇದೆ, ವಂದೇ ಭಾರತ್ ಟ್ರೈನ್ ಬಂದಿದೆ, ಮೆಟ್ರೋ ಸ್ಟೇಷನ್ಗಳ ಅಭಿವೃದ್ಧಿ ನೋಡಿ, ರೈಲ್ವೆ ನಿಲ್ದಾಣ ನೋಡಿ, ಯಶವಂತಪುರ ನಿಲ್ದಾಣ ನೋಡಿ. ಅಲ್ಲೇ ನಿಮಗೆ ಆಲ್ರೆಡಿ ಮೆಸೇಜ್ ಸಿಕ್ದಂಗೆ ಜನಗಳಿಗೆ. ಕಾಂಗ್ರೆಸ್ ಒಂದಷ್ಟು ರಾಜಕಾರಣಿಗಳು ಹೌದು ಮೋದಿ ಈ ಒಂದು 10 ವರ್ಷ ಏನ್ ಮಾಡಿದ್ದಾರೆ, ಈ 10 ವರ್ಷನೂ ಏನು ಮಾಡಿಲ್ಲ, ಚೊಂಬು ಕೊಟ್ಟಿದ್ದಾರೆ ಅಂತ ಚೊಂಬು ಜಾಹೀರಾತನ್ನು ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೋದಿ ಏನು ಮಾಡಿಲ್ಲ ಅಂತ ಅನ್ಸುತ್ತೆ ಅಣ್ಣ. ಇದು ನಾನು ಜನರಲ್ ಆಗಿ ಏನು ಹೇಳ್ಬೋದು ಅಂದರೆ, ಇಲ್ಲಿ ಬಂದು ಎಲ್ಲ ನಮ್ಮದು ಆಗಿನ ಕಾಲದಿಂದನೂ BJP ಇದರಲ್ಲಿ ಏನು ಬೇರೆ ಮಾತು ಹೇಳೋಂಗಿಲ್ಲ. ಈಗ ನಾವು ಕಾಯ್ದು ನೋಡೋದ್ರಲ್ಲಿ ತಪ್ಪೇನಿಲ್ಲ.
ಹೇಳಿ ಸರ್. ನಾವು ಇಲ್ಲೆಲ್ಲ ಜಗಳ ಆಡೋಕ್ಕೆ ಯಾರೂ ರೆಡಿ ಇಲ್ಲ. ನಾವು ಇದನ್ನು ಕಾಯ್ದು ನೋಡೋದೇ ಒಳ್ಳೆಯದಣ್ಣ. ಇಲ್ಲಿ ನಾವು ಇಂಡಿಯಾ ಎಲ್ಲೋ ಇದೆ ಉತ್ತರಳ್ಳಿ, ಕಾಶ್ಮೀರ ಎಲ್ಲೋ ಇದೆ ಇದು ಉತ್ತರಳ್ಳಿ. ನಾವೇನು ಮಾಡೋಕ್ಕಲ್ಲ, ಜಗಳ ಎಲ್ಲ ನಮ್ಗೆ ಬೇಕಾಗಿಲ್ಲ ಅಣ್ಣ. ಯಾರೇ ವೋಟ್ ಮಾಡಿದ್ರು ಒಂದಾಗಿ ಮಾಡಲಿ. ಆಮೇಲೆ ಅವರು ಯಾರಿಗೆ ಹಿಂಗೆ ಆಗ್ತಾರೋ ಗೊತ್ತಾಗಲ್ಲ ಅಲ್ವಣ್ಣ. ಇದರಲ್ಲಿ ಕಾಯ್ದು ನೋಡೋದ್ರಲ್ಲಿ ತಪ್ಪೇನಿಲ್ಲ ಹೇಳೋಣ. ಕರೆಕ್ಟಾ? ಏನಿಲ್ಲ ಅಣ್ಣ, ಇದು ನಾವು ಕಾಯ್ದು ನೋಡಲೇಬೇಕಣ್ಣ. ಓಕೆ, ಈಗ ಅವರು ಚೊಂಬು ಜಾಹೀರಾತು ಕೊಡ್ತಿದ್ದಾರೆ, ಬಿಜೆಪಿ ಸರ್ಕಾರ ನಮ್ಗೇನು ಮಾಡಿಲ್ಲ, ಅವ್ರು ಮಾಡಿರೋದೆಲ್ಲ ಝೀರೋ ಅಂತ ಹೇಳಿದ್ದಾರೆ. ಇದಕ್ಕೆ ಏನು ಹೇಳ್ತೀರಾ ಅಣ್ಣ? 10 ವರ್ಷದಲ್ಲಿ ಯಾರೇ ಪಿ ಎಮ್ ಆಗಿ ಬಂದು ನಾವು ನೋಡಿದ್ದೀವಿ. 10 ವರ್ಷ ಅಲ್ಲ, 50 ವರ್ಷ ಪಿ ಎಮ್ ನೋಡಿದ್ದೀವಿ. 40 ವರ್ಷದಲ್ಲಿ ಅವರು ಏನೂ ಮಾಡಿಲ್ಲ. ಈ 10 ವರ್ಷದಲ್ಲಿ ಸಾಹೇಬರು ಏನೂ ಮಾಡೋಕ್ಕಾಗಲ್ಲ. ಯಾರು ಮೋದಿಯವರು ಮಾಡೋಕ್ಕಾಗಲ್ಲ. ಅದು ನಾವು ಇನ್ನೂ ಒಂದು 5 ವರ್ಷ ಕಾಯಬೇಕಾಗುತ್ತೆ. ಕಾಯೋದ್ರಲ್ಲಿ ಏನು ತಪ್ಪೇನಿಲ್ಲ. ಕಾಯ್ದು ಬಿಟ್ಟಿದ್ದೀವಿ ಬಿಡಿ, ಚೆನ್ನಾಗಿ ಕಾಯ್ದು ಕಬ್ಬಣನೇ ಆಗ್ಬಿಟ್ಟಿದ್ದೀವಿ. ನಾವು ಯಾರ ಬಗ್ಗೆನೂ ತಪ್ಪು ಹೇಳೋಂಗಿಲ್ಲ. ಈ ಕಡೆ ನಮ್ಮ ಸಿದ್ದರಾಮಯ್ಯವ್ರ ಬಗ್ಗೆನೂ ಏನು ಮಾತಾಡೋಂಗಿಲ್ಲ, ಆಗಲಿ ಅವ್ರ ಬಗ್ಗೆನೂ ಏನು ಮಾತಾಡೋಂಗ. ಕಾಯ್ದು ನೋಡಲೇಬೇಕಣ್ಣ. ಈ ಥರ ಜಾಹೀರಾತು ಕೊಡೋ ರಾಜಕಾರಣಿ ಬಗ್ಗೆ ಏನು ಹೇಳ್ತೀವಿ? ರಾಜಕಾರಣಿ ಬಗ್ಗೆ ಎಲ್ಲ ನಾವೆಲ್ಲ ಚಿಕ್ಕವರು, ನಾವೆಲ್ಲ ಏನು ಮಾತಾಡೋಕ್ಕಾಗಲ್ಲ. ನಿಜ ಅನ್ಸುತ್ತಾ ಅವ್ರು ಹೇಳಿರೋದು? ಆ ಚಂಬು ಗಿಂಬು ಅಂತ ನಾವು ಮೊನ್ನೆಲ್ಲ ಇದು ಅರಮನೆ ಮೈದಾನದಲ್ಲಿ ಬಂದಾಗ ಏನೋ ನಮ್ಮ ಯಾರು ನಲ್ಪಾಡ್ ಅವ್ರೇನೋ ಮಾಡಿದ್ರು ಅಂತ ನಮಗೆಲ್ಲ ಗೊತ್ತಾಯಿತು. ಎಲ್ಲರೂ ಬಂದರು. ಇವಾಗ ಇಲ್ಲಣ್ಣ, ಇವಾಗ ಅಧಿಕಾರ ಇಲ್ಲ ಮೋದಿಗೆ. ಈ ಮೋದಿಗೆ ನಾವು ಮಾತಾಡೋಂಗಿಲ್ಲ. ಮೋದಿಗೆ ಈಗ ಅಧಿಕಾರ ಇಲ್ಲ. ರಾಜೀನಾಮೆ ಕೊಟ್ಟು ಬಂದು ಓಡಾಡೋದಂದರೆ ಜನ ಪ್ರತಿಯೊಬ್ಬರು ಕೇಳ್ಬೋದು, ಇದು ಮಾಡಿದ್ಯಾ, ಇದು ಮಾಡಿಲ್ವಾ, ಇದು ಮಾಡಿಲ್ವ ಕೇಳ್ಬೋದು. ಅದೆಲ್ಲ ಏನು ತಪ್ಪೇನಿಲ್ಲ. ಅವರು ನಲ್ಪಾಡವ್ರು ಮಾಡಿರೋದು ಏನು ತಪ್ಪೇನಲ್ಲ. ಕೇಳ್ತವ್ರೆ, ಉತ್ತರ ಕೊಡಬೇಕು, ನಿಂತು ಉತ್ತರ ಕೊಡಬೇಕು. ಏನಪ್ಪ ಡಾಕ್ಟರ್, ನಾವು ಅದಕ್ಕೆಲ್ಲ ಒಬ್ಬ ಮನುಷ್ಯರೇ ಅಲ್ಲ. ಓಕೆ ಸರ್, ಏನು ಮಾಡಿದ್ದಾರೆ ಅಂತ ಅನ್ಸುತ್ತೆ? ಮೋದಿ ದೇಶಾನ್ ಕಾಯೋರು ಅಷ್ಟೇ ನಾವು ಹೇಳ್ತೀವಿ. ಓಕೆ, ಈ ಥರ ಹೇಳೋ ರಾಜಕಾರಣಿಗೆ ಏನು ಹೇಳ್ತೀರಾ? ಏನಕ್ಕೆ ಈ ಥರ ಹೇಳ್ತಿರ್ಬೋದು? ಅವ್ರವ್ರ ಅಭಿಪ್ರಾಯ ಅವ್ರು ತಿಳಿಸ್ತಾರೆ ಸರ್. ಅವ್ರ ಬಗ್ಗೆ ನಾವು ಟೀಕೆ ಮಾಡೋಕ್ಕಾಗಲ್ಲ. ಓಕೆ ಸರ್, ಮೋದಿ ಮಾಡಿದ್ದಾರೆ ಅಂತ ಹೇಳ್ತೀರಾ? ಒಳ್ಳೇದಂತ ಮಾಡಿದ್ದಾರೆ. ದೇಶಕ್ಕೆ ಅವ್ರು ಒಳ್ಳೇದೇ ಮಾಡ್ತಾರೆ, ಮಾಡ್ತಾನೂ ಇರ್ತಾರೆ. ಅವ್ರ ಜೀವನ ಪರ್ಯಂತ ದೇಶಕ್ಕೆ ಒಳ್ಳೇದು ಮಾಡ್ತಾರೆ. ಅಲ್ಲ, ಈ ಥರದ್ದು ಏನಕ್ಕೆ ಈ ಥರ ಒಂದು ಸುಳ್ಳು ಸುದ್ದಿಗಳಾಗಿ? ಅದು ವಿರೋಧ ಇದ್ದೇ ಇರುತ್ತೆ. ಪಾರ್ಟಿ ಅಂದಮೇಲೆ ವಿರೋಧ ಇದ್ದೇ ಇರುತ್ತೆ. ಅವ್ರು ಒಳ್ಳೇದು ಮಾಡಿದ್ರು ವಿರೋಧನೇ, ಕೆಟ್ಟದ್ದು ಮಾಡಿದ್ರು ವಿರೋಧನೇ. ಅದು ಇದ್ದೇ ಇರುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಅವ್ರವ್ರ ಅಭಿಪ್ರಾಯನ ಅವ್ರು ತಿಳಿಸ್ತಾರೆ. ಸರ್, ನೆಕ್ಸ್ಟ್ ಗೌರ್ಮೆಂಟ್ ಅವ್ರದ್ದೇ ಬರಬೇಕು ಸರ್. ಮೋದಿ ಸರ್ಕಾರ 100ಗೆ 200% ಬರ್ತಾರೆ. ಬರುತ್ತೆ ಅಂತ ಹೇಳಿ? ಹೌದು, ಪಕ್ಕ ಬರುತ್ತೆ. ಅವ್ರು ಮಾಡೇ ಮಾಡ್ತಾರೆ ಸರ್, ಎಲ್ಲದಕ್ಕೂ ಮಾಡ್ತಾರೆ. ಅವ್ರು ಮುಸ್ಲಿಮ್ಸು ಓಟ್ ಮೇಲೆ ನಿಂತಿರೋದು ಕಾಂಗ್ರೆಸ್ಸು. ಮುಸ್ಲಿಮ್ಸು ಅವ್ರು ತಿನ್ನೋದೇ ಮುಸ್ಲಿಮ್ಸು ಇದು ಅನ್ನ. ಇನ್ನೇನು ನಮ್ಮವ್ರಿಗೆ ಏನು ಮಾಡಿದ್ದಾರೆ ಸರ್? ಏನು ಮಾಡಿಲ್ಲ. ಹಿಂದೂಗಳ್ಗೆ ಏನು ಮಾಡಿದ್ದಾರೆ? ಮೊನ್ನೆ ಹುಬ್ಬಳ್ಳಿಯಲ್ಲಿ ಆ ಹುಡುಗಿದು ಕೊಲೆ ಆಯಿತು. ಯಾರಾದ್ರು ಒಬ್ರು ಅದು ಕರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಟ್ಟನ, ತನಿಖೆ ಮಾಡ್ತೀನಿ ಅಂತ ಹೇಳೋಣ? ಯಾರು ಹೇಳಿಲ್ಲ. ಬರೇ ಅವ್ರ ಸಿದ್ದರಾಮಯ್ಯ ಏನು ಹೇಳ್ದ? ಅವ್ರ ಪರ್ಸ್ನಲ್ ಅಂದ. ಏನು ಪರ್ಸ್ನಲ್ಲು ಅವ್ನಿಗೇನು ಗೊತ್ತಾ? ಬಂದು ನೋಡಬೇಕು, ತನಿಖೆ ಮಾಡಬೇಕು, ಹುಬ್ಬಳ್ಳಿಗೆ ಹೋಗಿ ಮಾತಾಡಬೇಕು. ಅವ್ರ ಏನು ಹೋಯ್ತಾರೆ ಪಿಂಡ ಸರ್. ಮೋದಿ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಏನು ಹೇಳ್ತೀವಿ? ಚೊಂಬು ಏನು ಕೊಟ್ಟಿದ್ದಾರೆ ಸರ್? ಚೊಂಬು ಏನು ಕೊಟ್ಟಿಲ್ಲ, ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಇವತ್ತವರೆಗೂ ಕರೆಕ್ಟಾಗಿದೆ. ಏನು ಇವ್ರು ಗ್ಯಾರಂಟಿ ಕೊಟ್ಬಿಟ್ಟು ಎಲ್ಲರೂ ಹಾಳು ಮಾಡೋರಲ್ಲ ಸರ್. ಇವತ್ತು ಹೋಗಿ ಧರ್ಮಸ್ಥಳ ಬಸ್ ಹತ್ಬೇಕಂದ್ರೆ ನಾವು ಗಂಡಸರು ಸಾಯ್ಬೇಕು. ಒಂದು ಬಸ್ ಇಲ್ಲ ನೆಟ್ಟಿಗೆ. ಎಷ್ಟು ಬಸ್ ಹಾಕ್ದಿನೂ ಬಸ್ಗಳಿಲ್ಲ. ಬರೇ ಹೆಂಗಸರು. ಏನಕ್ಕೆ ಸರ್ ಹೆಂಗಸರಿಗೆ? ನಾವೇನು ದುಡಿಯೋದಿಲ್ಲನಾ? ಡಿ ಕೆ ಹೇಳ್ತಾನೆ ನಾವು ಗಂಡಸರು ಸರಿ ಇಲ್ಲ ಅಂತ. ಏನಕ್ಕೆ? ಗಂಡಸರೇ ತಾನೆ ಸರ್ ವೋಟಿಂಗು. ಈಗಿನ ಕಾಲದಲ್ಲಿ ವೋಟಿಂಗು ಗಂಡಸರೇ ತಾನೆ ಸರ್. ಆಯಿತು, ಈ ಸತಿ ಬಿಡಿ, ಗಂಡಸರಿಗೆ ಏನು ಕೊಡಬೇಡಿ, ಹೆಂಗಸರ ತಾನೇ ಹಾಕಿಸ್ಕೊಳ್ಳಿ, ನೋಡೋಣ ನಿಮ್ಮ ಪಕ್ಷ ಬರುತ್ತೆ ನೋಡೋಣ ಈ ಸತಿ. ಅಷ್ಟೇ ಸರ್. ಎಲ್ಲ ಬೊಕ್ಸೆ ಖಾಲಿಯಾಗಿದೆ, ಏನು ಮಾಡೋದು? ಅದಕ್ಕೋಸ್ಕರ ಇವಾಗ ಚೊಂಬನ್ನ ಅಕ್ಷಯ ಪಾತ್ರೆ ಮಾಡ್ಬೇಕು. ಇವಾಗ BJP ಅವ್ರು ಬಂದ ಮೇಲೆ ಅಕ್ಷಯ ಪಾತ್ರೆ ಮಾಡಬೇಕು. ಅಕ್ಷಯ ಪಾತ್ರೆ ಮಾಡ್ಬೇಕು ಇವಾಗ. ಒಂದು ಆರೋಪ ಮಾಡೋರಿಗೆ ಏನಾದ್ರು ಒಂದು ಫಸ್ಟು ಒಂದು ಒಳ್ಳೆ ಕಾನೂನು ತಗೊಂಬರ್ಬೇಕು. ಕಾನೂನು ಚೌಕಟ್ಟದಲ್ಲಿ ಮಾಡಿದ್ರೆ ಅವಾಗೆಲ್ಲ ಸರಿ ಹೋಗುತ್ತೆ. ಕಾನೂನೇ ಲೂಸ್ ಆಗಿಬಿಟ್ರೆ ದೇಶ ಅಭಿವೃದ್ಧಿ, ಕಾನೂನು ಸರಿಗಿಲ್ಲ, ಅದೇ ಬಂದಿರೋದು ಸರ್. ಅವ್ರು ಇರೋದೇ ಆರೋಪ ಮಾಡೋಕ್ಕೆ. ಮೋದಿ ಅವ್ರ ಕೆಲಸ ಮಾಡೋರು ಕಂಡ್ರೆ ಇವ್ರಿಗೆ ಯಾವುದೂ ಆಗಲ್ಲ. ಅವ್ರು ಎಲ್ಲರೂ ಹೇಳೋದು ಅವ್ರು ಏನು ಮಾಡಿದ್ರು ಸರಿ ಇಲ್ಲ ಅಂತಲೇ ಹೇಳ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರ ನೀವು ಅಲ್ವಾ? ಇವ್ರು 70 ವರ್ಷ ಸರ್ಕಾರ ಮಾಡಿದ್ರಲ್ಲ, ಏನು ಮಾಡಿದರು? ಎಲ್ಲರಿಗೂ ಚಂಬು ಕೊಟ್ಟರು. ಈಗ ಇವ್ರು ಚಂಬು ಬಗ್ಗೆ ಹೇಳ್ತಾರಲ್ಲ, ಇವರು ಏನು ಕೆಲಸ ಮಾಡಿದ್ದಾರೆ ಹೇಳಿ ಹೋಗಲಿ.
ಯಾವ ಕೆಲಸ ಮಾಡಿದ್ದಾರೆ? ಅದೇ ಫ್ರೀ ಕೊಟ್ಟಿದ್ದಾರೆ ಸರ್. ಫ್ರೀ ತೊಗೊಂಡು ಎಲ್ಲರೂ ಬರ್ಬಾದ್ ಬಿದ್ವಿ, ರೋಡಿಗೆ ಬಂದಿದ್ದಾರೆ ಎಲ್ಲರೂ. ಫ್ರೀ ಎಲ್ಲ ತೊಗೊಂಡು ರೋಡಿಗೆ ಬಿದ್ದಿದ್ದಾರೆ. ಕೆಲಸ ಎಲ್ಲ ರೋಡ್ರಲ್ಲಿ ಕುಡ್ಕೊಂಡು ಬಿದ್ದಿದ್ದಾರೆ. ಅಂಥವ್ರೆಲ್ಲ ಏನು ಮಾಡ್ತೀರಾ ನೀವು? ಫ್ರೀ ಯಾರು ಕೇಳಿದ್ದಾರೆ ಇವ್ರನ್ನ ಕೊಡು ಅಂತ ಕೇಳಿದ್ರಾ? ಅವ್ರು ಅಚ್ಚುಕಟ್ಟಾಗಿ ಅಷ್ಟು ಗೌರ್ಮೆಂಟ್ ನೀಟಾಗಿ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಇಮೇಜ್ ಇಟ್ಕೊಂಡು ಬಂದಿದ್ದಾರೆ, ಇಮೇಜ್ ತೋರಿಸ್ತಾವ್ರೆ ಎಲ್ಲ ಕಡೆ. ಇನ್ನೂ ಅದನ್ನ ನಾಚಿಕೆ ಆಗ್ತಾಯಿಲ್ಲ ಅಲ್ಲಿ ಇವ್ರಿಗೆ. ಒಂದು ತಿಳುವಳಿಕೆಯಿಂದ ಹಾಕ್ಕೊಂಡು ಒಳ್ಳೆ ವ್ಯಕ್ತಿ ಕೆಲಸ ಮಾಡ್ತಾನಂದರೆ ಅವ್ರಿಗೆ ನಾವು ಎಂಕರೇಜ್ ಮಾಡಬೇಕು. ಅವ್ರಿಗೆ ಕಾಲು ಹೇಳಕ್ಕೆ ನೋಡ್ತಾರೆ ಇವರು. ಯಾವ ಥರ ಹೇಳ್ಬೇಕು ಇವ್ರಿಗೆ? ಇನ್ನು ಯಾವ ಭಾಷೆನಲ್ಲಿ ಹೇಳ್ಬೇಕು ಇವ್ರಿಗೆ? ಮತ್ತು ಚೆಂಬು ಗಿಂಬು ಅಂತ ಹೇಳ್ತಾರೆ. ಚೆಂಬು ಕೊಟ್ಟರೆ ಎಲ್ಲ ಖಾಲಿ ಮಾಡೋದಾರೆ ಇವರು. ಸುಮ್ಮನೆ ಅವ್ರ ಮೇಲೆ ಹೇಳ್ತಾರೆ ಚೆಂಬು ಅಂತ. ನೋಡಿ, ಈ ಸರ್ಕಾರ ಬಂದಮೇಲೆ ಎಲ್ಲರ ಚೆಂಬೆ. ಮೋದಿಯವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಯಾರು ಮಾತಾಡೋ ಅವಶ್ಯಕತೆನೇ ಇಲ್ಲ. ಅವ್ರಿಗೆ ಯಾವನು ಮಾತಾಡ್ತಾ ಅವ್ರಿಗೆ ಇದನ್ನೇ ಇಲ್ಲ. ಅಂಥ ಒಳ್ಳೆ ವ್ಯಕ್ತಿಗೆ ಈ ಥರ ಆರೋಪಗಳು ಏನಕ್ಕೆ ಮಾಡ್ತಿದ್ರು? ಅದು ಹೊಟ್ಟೆ ಕಿಚ್ಚು ಸರ್. ಈಗ ಅವ್ರು ಚೆನ್ನಾಗಿ ಮಾಡ್ತಾರಲ್ಲ, ಇವ್ರು ಮಾಡಲ್ಲ. ಇವರೆಲ್ಲ ಜಂಗ್ಕೊಂಡು ಮನೆಗೆ ಹೋಗ್ತಾರೆ. ಓಕೆ, ಅವರು ದೇಶಕ್ಕೆ ಮಾಡ್ತಾರೆ. ಇವರೆಲ್ಲನೂ ತೊಗೊಂಡು ಮನೆಗೆ ಹೋಗಿ ಇವತ್ತು 300 ಇದೆ, 1000 ಕೋಟಿಗಿದೆ ತೋರಿಸ್ತಾರೆ. ಅವ್ರದ್ದು ಯಾವ್ದಾರು ತೋರಿಸಿ ನೋಡೋಣ. ತೋರಿಸಿ, ಯಾರಿಗೆ ತೋರಿಸ್ತಾರೆ ಅವರು? ಈಗ ಅವರು ಎಲ್ಲಿ ಮಾಡಿದ್ದೀನಿ ನಾನು ದುಡ್ಡು ಎಷ್ಟಿದೆ ಅಂತ ಯಾವತ್ತೂ ತೋರಿಸಿದ್ದಾರೆ ಯಾರಿಗಾದ್ರು? ಇಲ್ಲ. ಜನಗಳ ಮೇಲೆ, ದೇಶದ ಮೇಲೆ ಏನಾದರೂ ಮಾಡಿದ್ದೀನಿ ಅಂತ ಇಂಥ ಅದು ಏನು ಎಲ್ಲದರಲ್ಲಿ ತೋರಿಸಿದ್ದಾರೆ. ನಿಮ್ಮ ಮೀಡಿಯಾದಲ್ಲೇ ತೋರಿಸಿದ್ದಾರೆ. ಇವ್ರು ಏನು ಮಾಡಿದ್ದಾರೆ? 70 ವರ್ಷ ಮಾಡಿದಾರಲ್ಲ, ಯಾವ್ದು ತೋರಿಸಿದ್ದಾರೆ? ತೋರಿಸಿ. ಏನು ತೋರಿಸಿದ್ದಾರೆ ಇವರು? ಏನು ಮಾಡಲ್ಲ. ಇವರೆಲ್ಲ ಎತ್ಕೊಂಡು ಹೋಗೋದೆ, ಕಳ್ತನ ಮಾಡೋದೇ. ಇವರು ಕಳ್ಳರು. ಈ ಕಾಂಗ್ರೆಸ್ನವ್ರು ಇದ್ದಾರಲ್ಲ, ಎಲ್ಲ ದೊಡ್ಡ ಕಳ್ಳರೇ ಇವರು. ಈಗ ಎಷ್ಟಿದ್ರು ಸಾಕಾಗಲ್ಲ. ದೇಶ ಮಾರ್ಬಿಟ್ಟು ಬೇಗ ಹೋಗ್ಬಿಡೋಣ ಅಂತ ಕಾಯ್ತಾ ಕೂತವ್ರೆ. ಇವಾಗ ಒಂದು 25 ಗ್ಯಾರಂಟಿ ಬೇರೆ ಕೇಂದ್ರದಿಂದ ಕೊಟ್ಟಿದ್ದಾರೆ. ಅವೆಲ್ಲ ಎಲ್ಲ ಬಿಡಿ. ಆ ಗ್ಯಾರಂಟಿ ಇಲ್ಲಿ ಕೊಟ್ಟಿರೋ ಗ್ಯಾರಂಟಿಗಳಿಗೆ ಹಾಳಾಗಿ ಹೋಗಿದ್ದಾರೆ. ಇನ್ನು 25 ಗ್ಯಾರಂಟಿ ಕೊಟ್ಟರೆ ದೇಶ ಅಂತೂ ಬೇಗ ತಿಳುವಳಿಕೆ ಇರೋರು ಎಚ್ಚೆತ್ಕೊಂಡು ಓಟ್ ಏನಾದರೂ BJPಗೆ ಹಾಕಿದರೆ ದೇಶ ಉಳಿಯುತ್ತೆ. ಇಲ್ಲ ಅಂದರೆ ಬೇರೆ ದೇಶದವ್ರು ಕೊಟ್ಬಿಟ್ಟು ನಾವಲ್ಲಿ ಬೀದಿ ಪಾಲಾಗಿ ಏನೋ ದೇಶ ಬಿಟ್ಟು ಹೊರಡಬೇಕು. ರಾಜಕಾರಣಿಗಳಿಗೆ ಏನು ಹೇಳ್ತೀರಾ ನೀವು? ಇಂಥವ್ರಿಗೆ ಹೇಳ್ಬೇಕಂದ್ರೆ ನನ್ನ ಭಾಷೆನಲ್ಲಿ ನಾನು ಒಳ್ಳೆ ಭಾಷೆನೇ ಹೇಳ್ತೀನಿ. ಇಂಥವ್ರನ್ನ ಫಸ್ಟ್ ಆಫ್ ಆಲ್ ಸೇರಿಸಲೇಬಾರ್ದು. ಉಗಿದು ಓಡಿಸ್ಬೇಕು. ಸೇರಿಸಲೇಬಾರ್ದು. ಇಂಥ ರಾಜಕಾರಣಿ ಅಂತಲೇ ಹೇಳಬಾರ್ದು. ಹೇಳ್ತೀನೋ ನನ್ನ ಮಕ್ಕಳು ಅನ್ಬೇಕು ಇವ್ರಿಗೆ. ಹೀಗೆ ಹೇಳಬೇಕು ಇವ್ರಿಗೆ. ಅಂಥ ಭಾಷೆ, ಒಳ್ಳೆ ಭಾಷೆ ಹೇಳಬಾರ್ದು ಇವ್ರಿಗೆ. ಇವರೆಲ್ಲ ತಿನ್ನಕ್ಕೆ ಬಂದಿರೋದು. ಯಾರು ಹೆಂಡತಿ ಸಾಯಲಿ, ಯಾರ ಮಗಳು ಸಾಯಲಿ, ಅವ್ರಿಗೇನು ನೋಯೋದೇ ಇಲ್ಲ. ಅವ್ರಿಗೆ ಅವ್ರ ಮನೆಗೆ ಅವ್ನ ಹೆಂಡತಿ ಅವ್ನ ಮಕ್ಕಳಿಗಾದಾಗ ನೋವು ಜಾಸ್ತಿ ಗೊತ್ತಾಗೋದು ಅವ್ರಿಗೆ. ಕೇಳಿ ಹೆಂಗೆ, ಯಾಕೆ ಈ ಥರ ಮಾಡ್ತಾರೆ ಇವ್ರು? ಹೇಳಿ ನೋಡೋಣ. ಸಮಯ ಅದು ಹೇಳಿದ್ರೆ ಸತ್ಯನೇ. 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ಟವ್ರ? 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟವ್ರ? ಹೇಳ್ಕೊಟ್ಟವ್ರೆ. ಆಮೇಲೆ ವರ್ಷಕ್ಕೆ ಕೊಡ್ತೀನಿ ಅದು ಹೇಳ್ಕೊಟ್ಟವ್ರೆ. ಹೇಳಿ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೆಂಗಸರಿಗೆ 2000 ರೂಪಾಯಿ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ, ಕರೆಂಟ್ ಫ್ರೀ ಕೊಟ್ಟಿದ್ದೀವಿ, ಬಸ್ ಫ್ರೀ ಕೊಡ್ತಾ ಇದ್ದೀವಿ, ಅಕ್ಕಿ ಕಾಸು 5 kg ಅಕ್ಕಿ ಕಾಸು ಕೊಟ್ಟು 5 ಕೆಜಿ ದುಡ್ಡು ಕೊಡ್ತಾ ಇದ್ದೀವಿ, 170 ರೂಪಾಯಿ. ಇಷ್ಟು ವರ್ಷದಿಂದಲ್ಲ ಹೆಣ್ಣು ಮಕ್ಕಳಿಗೆ ಯಾವ್ದಾರ ಫ್ರೀಯಾಗಿ ಬಸ್ಸು, ಯಾವುದೋ ದೇವಸ್ಥಾನಕ್ಕೆ ಫ್ರೀಯಾಗಿ ಯಾರು ಬಿಟ್ಟಿದ್ರ? ಇವಾಗ ಅನುಕೂಲ. ಹೋಗಲಿ. ಕೆರೆ ನೀರು ಕೆರೆ ಚೆಲ್ತಾ ಇರೋದು, ಯಾರಿಂದ ಏನು ಹೊಡಿತಾ ಇಲ್ಲ. ಅರ್ಥ ಆಯ್ತಾರ? ಸರ್ಕಾರ ಯಾರೇ ಬಂದು ಅದು ಪಾಲಿಸಿ ಇರಬೇಕು. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಎತ್ತೆತ್ತೆ ಆಡೋದೆ, ಯಾರೇನಿಲ್ಲ. ಅರ್ಥ ಆಯ್ತಾ? ಮೋದಿ ಬಂದರು ಇದು ಮಾಡಿ. ಮೋದಿ ಏನು ಕಪ್ಪು ಹಣ ತಂದ್ರೆ ಕಪ್ಪು ಹಣ್ಣಲ್ಲಿ ತಂದರು. ಆಮೇಲೆ 500 ರೂಪಾಯಿ ಹಾಕ್ತೀನಿ ಅದು ಜನ ಅಕೌಂಟ್ಗೆ, ಜೀರೋ ಅಕೌಂಟಿಗೆ 500 ರೂಪಾಯಿ ಹಾಕ್ಬಿಟ್ಟು 3 ನಾಮ ಇಕ್ಬಿಟ್ಟು, ಒಂದು ಸಲ ಹಾಕಿದ್ರು 3 ಸಲ 3 ನಾಮ ಇಕ್ಕಿದ್ರು. ಎಲ್ಲಿ ಮಾಡಿದ್ರು? ನಮ್ಮದು ಕಾಂಗ್ರೆಸ್ ಗ್ಯಾರಂಟಿ ಅಂದರೆ ಗೃಹಲಕ್ಷ್ಮಿ ಕೊಟ್ಟರು, ಭಾಗ್ಯ ಜ್ಯೋತಿ ಕೊಟ್ಟರು, ಅಕ್ಕಿ ಕೊಡ್ತಾವ್ರೆ, ಬಸ್ ಫ್ರೀ ಕೊಡ್ತಾವ್ರೆ, ಕರೆಂಟ್ ಫ್ರೀ ಬಂದಿದೆ. ಇನ್ಯಾವುದು ನಿಮಗೆ ಇನ್ಯಾವುದು? ಇವಾಗ ಕೇಂದ್ರ ಸರ್ಕಾರ ಬತ್ತು ಅಂದರೆ ಅದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಮಹಿಳೆಯರಿಗೆ. ಆಮೇಲೆ ದಿನಿಗಳಿವರು 400 ರೂಪಾಯಿ ಫಿಕ್ಸ್ಡ್. ಅದು ಬತ್ತು ಅಂದರೆ ಅದು ಕೊಡ್ತಾರೆ. ಇದು ಇವಾಗ ಕಾಂಗ್ರೆಸ್ ಅವರು, ಅದು ಕೇಂದ್ರ ಸರ್ಕಾರ ಗ್ಯಾರಂಟಿ ಕೊಡ್ತೀವಿ, ನೋಡಿದಂತೆ ನಡಿತೀವಿ ನಾವು. ಅರ್ಥ ಆಯ್ತಾ? ಅಲ್ಲ, ಈಗ ಬಿಟ್ಟು ಗ್ಯಾರಂಟಿಗೆಲ್ಲ ಕೊಟ್ಟರೆ ದೇಶ ದೇಶ ಯಾವಾಗಲೂ ದಿವಾಳಿ ಆಗಲ್ಲ. ಪಂಚ ಗ್ಯಾರಂಟಿ ಇಲ್ದಿವ ಕೆರೆ ನೀರು ಚೆಲ್ಲಬೇಕು. ಸಮುದ್ರದಲ್ಲಿ ಒಂದು ಚೊಂಬು ಎತ್ಕೊಬಿಟ್ರೆ ಎಲ್ಲಿ ಖಾಲಿಯಾಗಿ ಹೋಗ್ತದೆ ಸಮುದ್ರ. ಫ್ರೀ ಕೊಟ್ಬಿಟ್ಟು ಇದೆಲ್ಲ ದಿನಸಿ ರೇಟ್ ಎಲ್ಲ ಜಾಸ್ತಿ ಮಾಡ್ಬಿಟ್ಟು ಏನು ಮಾಡ್ತೀರಾ? ಸ್ವಾಮಿ, ಎಣ್ಣೆ ಇವಾಗ ನಾವು ಎಣ್ಣೆ ಕುಡಿಯೋಕೆ ಬಾ ಅಂತ ಹೇಳ್ತೀವ, ನೀವು ಬರ್ತೀರಾ, ನಾವು ಎಣ್ಣೆ ರೇಟ್ ಜಾಸ್ತಿ ಮಾಡ್ತೀವಿ ಅಷ್ಟೇ. ಇವಾಗ ಆಟೋದವರು ಕೆಲವರು ಹಂಗೆ ಮಾಡ್ದೆ ಮನ್ಗಿಡ್ತಾರೆ, ಕೆಲವರು ಎಲ್ಲೋ ಮನ್ಗಿಡ್ತಾರೆ. ಅವ್ರಿಗೆಲ್ಲ ನಾವು ಕಟ್ಕೊಡೋಕ್ಕಾಗುತ್ತಾ ದಂಡನ? ಬಸ್ ಫ್ರೀ ಬಿಟ್ಬಿಟ್ಟು ನಮ್ಮ ಆಟೋ ಬಾಡಿಗೆ ಇಲ್ಲ ಅಂದರೆ ಕೆಲವರು ನೋಡಪ್ಪ
ಜಯನಗರ ನೋಡು, ಪದ್ಮನಗರ, ಎಲ್ಲಿ ನೋಡು ಆಟೋದ ಮನೆಗಿರ್ತಾರೆ. ನೋಡಪ್ಪ ನಮ್ಮ ಬಿಗ್ನೆಸ್ ಇಲ್ಲ, ಸಿದ್ದರಾಮಯ್ಯ ನನಗೆ ಇದು ಕೊಟ್ಟಿಲ್ಲ ಅಂತ ಎಲ್ಲಿ ಮಾಡ್ತಾವ್ರೆ. ಕರೆಕ್ಟಾಗಿ ದುಡಿದ್ರೆ ಆಟೋದವ್ರಿಗೆ ಯಾವುದೂ ಮೋಸ ಆಗಲ್ಲ. ಸ್ವಾಮಿ ಜಯನಗರಕ್ಕೆ ಬರ್ತೇನೆ, ನಾನು ಜಯನಗರಕ್ಕೆ ಬರೋಲ್ಲ, ನಾನು ಇಲ್ಲಿಗೆ ಬರ್ತೀನಿ. ಎಲ್ಲಿಗೆ ಆಟೋದವರು ಕರೆಕ್ಟಾಗಿ ದುಡಿದ್ರೆ ಯಾರಿಗೂ ಮೋಸ ಆಗಲ್ಲ. ಅಂದ್ರೆ ನಿಜ ಅವ್ರು ಹೇಳಿರೋ ಸರಿ ಅಂತ ಯಾರು ಕರೆಕ್ಟೇ. ತಿರುಪ್ತಿ 3 ನಾಮ ಮೋದಿ ಅವರು ಕೊಟ್ಟಿದ್ದಾರೆ ಅಂತೀರಾ? 3 ನಾಮ. ನಿಮ್ಗೆ ನೆಕ್ಸ್ಟಲ್ಲಿ ನಿಮ್ಗೆ ಕೊಡ್ತಾರೆ, ಇವಾಗ ಕೊಡಲ್ಲ. ಹೂನಾ, ನೀನು ಡ್ರೈವರ್ ಆಗಿ ಬಂದು ಎಣ್ಣೆ ಹೊಡ್ಕೊಂಡು ಮಾತಾಡ್ತಾ ಇದೆಯಲ್ಲ ಗಂಡಸರ್ಗ ಅವ ನಾವು ನೆಕ್ಸ್ಟಲ್ಲಿ ಗೆಲ್ಸೋ ಆವಾಗ ನಿಮ್ಗೆ ಕೊಡ್ತೀವಿ. ಇವಾಗ ಹೆಂಗಸ್ರಿಗೆ ಕೊಡ್ತಿದ್ದೀವಿ, ಕೊಟ್ಟಿದ್ದೀವಿ. ಪಂಚ್ ಗ್ಯಾರಂಟಿ ಇಲ್ಲ, 5 ಗ್ಯಾರಂಟಿ ಕೊಟ್ಟಿದ್ದೀವೋ. ಇವಾಗ 5 ಗ್ಯಾರಂಟಿ ಕೊಟ್ಟಿದ್ದೀವೋ, ನೆಕ್ಸ್ಟಲ್ಲಿ ಇನ್ನೊಂದು ಗ್ಯಾರಂಟಿ ಕೊಡ್ತೀವೋ ಗಂಡಸರಿಗೆ. ನೆಕ್ಸ್ಟಲ್ಲಿ ಕೊಡ್ತೀವಿ, ಇವಾಗ ಹೇಳೋದು ಬೇಡ. ಹೇಳಿ. ಸ್ವಾಮಿ ಕಾಂಗ್ರೆಸ್ ಗಂಡಸು ಹೆಂಗಸು 2 ಒಟ್ಟು ಹಾಕಿದ್ದಾರೆ. ತಾಳಲ್ಲ 200 ರೂಪಾಯಿ ಗಂಡಸರಿಗೆ ಫ್ರೀಯಾಗಿ ವಾಲ್ ತಿರುಗಿಸ್ತೀವಿ ಅಂತನ್ಲಿ. ಗಂಡಸರಿಗೆ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ದೀರಾ? ಸ್ವಾಮಿ ಅಯ್ಯೋ ಇವಾಗ ನೀವು ಮಾತ್ರ ಹೇಳ್ತೀರಾ ಎಲ್ಲ ಜಾಸ್ತಿ ಮಾಡ್ಬಿಟ್ಟು. ನೀವು ನಮ್ಮ ಗೌರ್ಮೆಂಟ್ ಸರ್ಕಾರ ಗ್ಯಾಸ್ ಎಷ್ಟಿತ್ತು, ಸಬ್ಸಿಡಿನ ಕಿತ್ತಾಕ್ತಿದ್ದು, ಸಬ್ಸಿಡಿ ಕೊಡ್ತಿದ್ದೋ. ಇವಾಗ ಸಬ್ಸಿಡಿನೂ ಕಿತ್ತಾಕ್ಬಿಟ್ಟಿದ್ದೀರಾ, ಎಲ್ಲ ಕಿತ್ತಾಕಿದ್ದೀರಾ. ನಾವು ಕಿತ್ತಾಕಿದ್ವಾ?